ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ವೆಜ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ವೆಜ್ ಕಬಾಬ್ ಅಂದ್ರೆ ಯಾವ್ದ್ರಿಂದ ಮಾಡ್ತಿದ್ದೇನೆ ಅನ್ನೋದಕ್ಕೊಂದು ಡೌಟ್. ಹಲಸಿನಕಾಯಿ ಕಬಾಬ್ ಅನ್ನ ಮಾಡ್ತಿದ್ದೇನೆ. ತುಂಬಾ ಟೇಸ್ಟಿ ಆಗಿರತ್ತೆ ಇದು. ನೀವು ಮಕ್ಕಳಿಗೆ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಸಿ, 4 ಐಟಮ್ ಬೇಕಿರೋದು. ಏನೇನ್ ಬೇಕು ಅಂತ ಮೊದಲಿಗೆ ನೋಡ್ಕೊಳ್ಳೋಣ. 1 ಕಪ್ ಅಕ್ಕಿ ಹಿಟ್ಟು, ಹಾಗೆ ಇಲ್ಲಿ ನಾನು ಇಷ್ಟು ಖಾರದ ಪುಡಿಯನ್ನ ತಗೊಂಡಿದ್ದೇನೆ. ನೀವು ನಿಮ್ಗೆ ಹೇಗೆ ಖಾರ ಬೇಕಿದ್ರೆ ಖಾರ, ಇಲ್ಲಾಂದ್ರೆ ಸ್ವಲ್ಪ ಕಡಿಮೆ ತಗೊಳ್ಳಿ. ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೋಬೇಕು, ಅದನ್ನ ಇದ್ರಲ್ಲಿ ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಗರಂ ಮಸಾಲೆ ಪೌಡರ್ ಅನ್ನ ತಗೊಂಡಿದ್ದೇನೆ. ಇದು 4 ಐಟಮ್ ಅನ್ನ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ತೆಳುವಾಗೆ ಹಿಟ್ಟನ್ನ, ಉಡುಪಿ ಮಂಗಳೂರು ಸೈಡ್ ಗುಜ್ಜೆ ಅಂತ ಹೇಳ್ತೀರಾ, ಚಿಕ್ಕದಿರತ್ತಲ್ಲ ಹಲಸಿನಕಾಯಿ, ಅದನ್ನು ಇಷ್ಟಿಷ್ಟು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಾನು ಹೇಗೆ ಕಟ್ ಮಾಡ್ಕೊಂಡಿದ್ದೇನೆ ಅಂತ ತೋರಿಸ್ತೇನೆ, ನೀವು ನೋಡ್ಕೊಳ್ಳಿ. ಹಲಸಿನಕಾಯಿ ಅಂದರೆ ನಮ್ಮ ಕಡೆ ಎಲ್ಲ ಕಂದೆ ಅಂತ ಹೇಳ್ತೇವೆ ನಾವು. ಚಿಕ್ಕದಿರಬೇಕಿದ್ರೆ ಅದನ್ನು ಕಟ್ ಮಾಡಿ ಈ ಥರ ಹಲಸಿನಕಾಯನ್ನು ಹಿಟ್ಟಲ್ಲಿ ಕಲಿಸ್ಕೊಂಡು, ಸ್ವಲ್ಪ ಅಂದರೆ ತುಂಬ ಹಿಟ್ಟು ಅದಕ್ಕೆ ತಾಗಿರಬಾರ್ದು, ಹಾಗೆ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಕರಿಯಿರಿ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ. ಇಲ್ಲಿ ನೋಡಿ, ಇವಾಗ ನಾನು ತೋರಿಸ್ತೇನೆ. ನೋಡಿ ಸೌಂಡ್ ಹೇಗಿದೆ ನೋಡಿ. ನಿಮಗೂ ತಿನ್ನಬೇಕು ಅನಿಸ್ತಾ ಇದೆ ಅಂತ ಭಾವಿಸ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ನಿಮಗೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.